ಎಲ್ರಿಗೂ ನಮಸ್ಕಾರ. ಇವತ್ತು ಸಿಂಪಲ್ಲಾಗಿ ಹೇಗೆ ಮನೆಯಲ್ಲಿ ನಾಟಿ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ನಾನಿಲ್ಲಿ ಒಂದು 200 ಗ್ರಾಮ್ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸು: ಮೊದಲಿಗೆ ಒಂದು 5 ಮೆಣಸಿನ್ಕಾಯಿ ತೆಗೆದಿಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕಾಯಿ, ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಬೆಳ್ಳುಳ್ಳಿ ಪೀಸು, ಮತ್ತು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಮತ್ತು ಸ್ವಲ್ಪ ಶುಂಠಿ. ಇದೆಲ್ಲ ಮಸಾಲೆ ಐಟಮು. ಇದು ಒಗ್ಗರಣೆಗೆ ಟೊಮೆಟೊ ಸ್ವಲ್ಪ 1 ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ, ಮತ್ತು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಮತ್ತು 1 ಲೋಟ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೆ. ಸ್ಪೈಸಸ್ಸು: ಮರಾಠಿ ಮೊಗ್ಗು ಒಂದು 3 ಏಲಕ್ಕಿ, ಮತ್ತು ಸ್ವಲ್ಪ ಸೋಂಪು, ಮತ್ತು 3 ಬಾತೆಲೆ, ಸ್ವಲ್ಪ 3 ಲವಂಗ, 1 ಚಕ್ಕೆ, ಮತ್ತು 1 ಸ್ಟಾರ್ ಹೂವು. ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ. ಮತ್ತು ಮಸಾಲೆ ಐಟಮ್ಸು: ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ, 1 ಚಮಚ ಆಗುವಷ್ಟು ಧನಿಯಾ ಪುಡಿ, ಒಂದು ಅರ್ಧ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ, 1 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಒಂದೆರಡು ಚಮಚ ಆಗುವಷ್ಟು ಬಿರಿಯಾನಿ ಪೌಡ್ರು. ಮೊದಲಿಗೆ ಬಾಣಲಿ ಇಟ್ಕೊಂಡು 1-2 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಮಸಾಲೆ ಐಟಮ್ಸ್ ಎಲ್ಲ ಹುರ್ಕೊತಾ ಇದ್ದೀನಿ. ಹಸಿ ಹಾಕ್ಕೊಂಡ್ರೆ ಹಸಿ ವಾಸನೆ ಇರುತ್ತೆ ಅಂತೇಳಿ ಹುರ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಹುರ್ಕೊಳ್ಳಿ ಸಾಕು, ಅದೆಲ್ಲ ಬಾಡೋವರೆಗೂ ಅಷ್ಟೇ. ಹೀಗೆ ಹುರ್ಕೊಂಡು ಬಿರಿಯಾನಿ ಅಥವಾ ಪಲಾವ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೆ ಹುರ್ಕೊತಾ ಇದ್ದೀನಿ. ನೀವು ಬೇಡ ಅಂದರೆ ಹಂಗೆ ಹಾಕ್ಕೊಂಡು ರುಬ್ಕೊಬೋದು, ಹುರ್ಕೊಳ್ದೇನೆ ಸ್ಕಿಪ್ ಮಾಡ್ಬೋದು. ಈಗ 1-2 ನಿಮಿಷ ಆದಮೇಲೆ ಚೆನ್ನಾಗಿ ಸಾಫ್ಟ್ ಆಗಿದೆ ಬೆಂದಿ. ಈಗ ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬತ್ತೀನಿ. ಮೊದಲಿಗೆ ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಒಂದು 3 ನೋಡಿ, ಈಗ 1 ನಿಮಿಷ ಆದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ಸ್ವಲ್ಪ, 1 ನಿಮಿಷ ಅಥವಾ 2 ನಿಮಿಷ. ನೋಡಿ, ಈಗ 1 ನಿಮಿಷ ಆದಮೇಲೆ ತಗೊಂಡಿರೋಂತಹ ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಆದಮೇಲೆ ಸ್ವಲ್ಪ ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಹಾಗೆ ಅರಿಶಿನ ಹಾಕಾದ್ಮೇಲೆ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. 1-2 ನಿಮಿಷ ಅದು ನೀರೆಲ್ಲ ಕಡಿಮೆ ಆಗೋವರೆಗೂ ಬೇಯ್ಕೊಳ್ಳಿ. ಇವಾಗ ನೀರು ಬಿಟ್ಕೊತಾ ಇರುತ್ತೆ ಚಿಕನ್ನು, ಅದು ನೀರು ಕಡಿಮೆ ಆಗೋವರೆಗೂ ಸ್ವಲ್ಪ ಬೇಯ್ಕೊಳ್ಳಿ, 1-2 ನಿಮಿಷ ಅಥವಾ 5 ನಿಮಿಷ. ಉಪ್ಪು ಹಾಕಾದ್ಮೇಲೆ ಹಾಗೇ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಲಾಸ್ಟಲ್ಲಿ. ನೀವು ಬೇಕಿರೋ ಒಗ್ಗರಣೆ ಮಾಡ್ಬೇಕಾದ್ರೆ ಹಾಕೊಬೋದು. ನೋಡಿ, ಈಗ ಒಂದು 5 ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ನೀರೆಲ್ಲ ಸುಂಡ್ಕೊಂಡಿದ್ದೆ. ಈಗ ತಗೊಂಡಿರೋಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ, ರುಬ್ಕೊಂಡಿರೋಂಥ ಮಸಾಲೆ. ಮತ್ತು ಈಗ ಹಾಕಿರೋ ಖಾರ ಎಲ್ಲ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ. ಮತ್ತು ತಗೊಂಡಿರೋಂಥ ಮಸಾಲೆ ಪೌಡ್ರುಗಳನ್ನೆಲ್ಲ ಹಾಕೊಳ್ಳೋಣ. ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ಬೇಯಲಿ, ಸ್ವಲ್ಪ ಎಣ್ಣೆಯೆಲ್ಲ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ 1-2 ನಿಮಿಷ ಬೇಯಿ ಕಳಿಯೋದು. ಇಲ್ಲೇ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ತಗೊಂಡಿರುವಂಥ ಅಕ್ಕಿಯೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಲೋಟ ಅಕ್ಕಿ ತಗೊಂಡಿದ್ದಕ್ಕೆ 2 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಲಿ ಇದು. ಈಗ ಹೈ ಫ್ಲೇಮಲ್ಲಿ ಇಡಿ. ಹಾಗೆ ಈಗ ಕಟ್ ಮಾಡಿ ಇಟ್ಕೊಂಡಿರುವ ಕೊತ್ತಂಬರಿ ಮತ್ತು ಪುದೀನ ಎಲ್ಲ ಹಾಕ್ಕೊತಾ ಇದ್ದೀನಿ ಲಾಸ್ಟಲ್ಲಿ. ನೀವು ಇವಾಗ ಬೇಕಾದರೆ ನಿಂಬೆಹಣ್ಣು ಕೂಡ ಹಿಂಡ್ಕೊಬೋದು. ನಾನು ನಿಂಬೆಹಣ್ಣು ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಮಳ್ಳಿ ಬರಲಿ ಇದೆಲ್ಲ. 1-2 ನಿಮಿಷ ಹಾಗೆ ಬಿಡಿ, ಮಳ್ತದೆ ಚೆನ್ನಾಗೆ. ನೋಡಿ, ಈಗ ಚೆನ್ನಾಗಿ ಮಳ್ತೈತೆ. ಒಂದು ಸತಿ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಕರೆಕ್ಟಾಗಿ ಐತೆ ಅಥವಾ ಸ್ವಲ್ಪ ಸಪ್ಪೆ ಆಗೈತೆ ಅಂತ. ನಾನು ಟೇಸ್ಟ್ ಮಾಡಿದಾಗ ಸ್ವಲ್ಪ ಸಪ್ಪೆ ಆಗಿತ್ತು, ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ.
ತಿರುಗಿಸ್ಕೊಂಡಾದ್ಮೇಲೆ ಇವಾಗ ಲೋ ಫ್ಲೇಮ್ ಮಾಡಿಕೊಂಡು ದಮ್ ಕೊಟ್ಕೊತಾ ಇದ್ದೀನಿ ನಾನು. ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ. 10 ನಿಮಿಷ ಹೀಗೆ ಲೋ ಫ್ಲೇಮಲ್ಲಿ ಬೆಂದರೆ ಸಾಕು, ರೆಡಿ ಆಗುತ್ತೆ ಬಿರಿಯಾನಿ. ದಮ್ ಕಟ್ಟಾದಮೇಲೆ ಒಂದು 5 ನಿಮಿಷ ರಿಮೂವ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬೆಂದಿದೆ ಅಂತೇಳಿ. ನೋಡಿ ಈಗ 5 ನಿಮಿಷ ಆಗಿದೆ, ಓಪನ್ ಮಾಡೋಣ ಯಾವ ಥರ ಬೆಂದಿದೆ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಇನ್ನೊಂದು 2 ನಿಮಿಷ ಅಥವಾ 3 ನಿಮಿಷ ಬೆಂದ್ಕೊಂಡ್ರೆ ಸಾಕಾಗುತ್ತೆ ಅನ್ಕೋತೀನಿ. ಒಂದ್ಸತಿ ತಿರುಪ್ಕೊಳ್ಳಿ, ಅಂಡಿ ಹಿಡ್ಕೊಂಡ್ಬಿಟ್ಟಿದ್ರೆ ನೋಡ್ಕೊಳ್ಳಿ. ಆಗ ನೋಡಿ ಈಗ ಹಾಗೆ ಲಾಸ್ಟಲ್ಲಿ ತುಪ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಹಾಕ್ಕೊಂಡು ಮತ್ತೆ ಒಂದು 5 ನಿಮಿಷ ದಮ್ ಕಟ್ಕೊತಾ ಇದ್ದೀನಿ ಹಾಗೆ. ನೋಡಿ ಈಗ ಒಂದು 5 ನಿಮಿಷ ಆದಮೇಲೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಆಫ್ ಮಾಡ್ಕೊತಾ ಇದ್ದೀನಿ, ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ, ಕಲರ್ಫುಲ್ಲಾಗಿ ಸಕ್ಕತ್ತಾಗಿ ಕಾಣ್ತಿದೆ. ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಖಂಡಿತ ತುಂಬ ಇಷ್ಟಪಡ್ತೀರಾ. ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.